ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಈ ವಿಡಿಯೋದಲ್ಲಿ GPSTR ಪತ್ರಿಕೆ 2 ವಿಷಯ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ನಮ್ಮ ವಿಷಯವಾದ ಸಮಾಜ ವಿಜ್ಞಾನದ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವುದು ಹೇಗೆ ಮತ್ತು 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಅವ್ರು ಯಾವ ರೀತಿ ಕೇಳಿರ್ತಾರಪ್ಪ ಅಂದ್ರೆ 30 ಪದ ಅಥವಾ 40 ಪದಗಳಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರೆ. ಎಲ್ಲರಿಗೇನಿರುತ್ತೆ 30 ಪದಗಳಂದ್ರೆ ಹೆಂಗೆ ಬರೆಯೋದು, 40 ಪದಗಳಂದ್ರೆ ಹೆಂಗೆ ಬರೆಯೋದು ಅಂಥೇಳಿ ಕನ್ಫ್ಯೂಸ್ ಇರುತ್ತೆ. ಈ ದಿನ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, ಒಂದು ಮಾದರಿ ಉತ್ತರವನ್ನು ನಾನು ರೆಡಿ ಮಾಡಿದ್ದೀನಿ. ಈ ರೀತಿ ನಿಮಗೆ ತೋರಿಸ್ತೀನಿ. ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿ 30 ಪದಗಳಾಗ್ತವೆ, ಯಾವ ರೀತಿ 40 ಪದಗಳಾಗ್ತವೆ ಅಂಥೇಳಿ. ಒಂದು 2022 ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದು ಮಾದರಿ ಪ್ರಶ್ನೆಯನ್ನು ತೊಗೊಂಡು ಅದರ ಮಾದರಿ ಉತ್ತರವನ್ನು ಬರೆದಿದ್ದೇನೆ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು 3 ಅಂಕದ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ರೆಡಿ ಮಾಡಿದ್ದೀನಿ ನಾನು. ಮತ್ತು ಪದಗಳ ವಿಭಜನೆ ಯಾವ ರೀತಿ ಮಾಡ್ತೀವಿ, ಬರೆಯುವಾಗ ಒಂದು ಐಡಿಯಾ ಇರಬೇಕು ಯಾವ ರೀತಿ ಬರಿತೀವಿ ಅಂಥೇಳಿ. ಒಂದು ಪ್ರಶ್ನೆಯನ್ನು ತೊಗೊಂಡಿನಿ ನಾನಿಲ್ಲಿ. ಪಿರಾಮಿಡ್ಡುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪತ್ರಿಕೆ 2 ಒಳಗಿಂದಿದ್ದು 2022 ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ ಇದು 3 ಅಂಕದ ಪ್ರಶ್ನೆ. ಇದೇ ರೀತಿ 4 ಅಂಕದ ಪ್ರಶ್ನೆಗೂ ಇದೇ ರೀತಿ ನೀವು ಮಾಡ್ಕೋಬಹುದು ಪದಗಳ ವಿಭಜನೆ. ಮತ್ತು ಏನು ಕೇಳ್ತಿರೋ ಒಬ್ಬರೊಬ್ಬರು ಈ ರೀತಿ ಪದಗಳನ್ನು ಬರೆದು ಎಣಿಸ್ಕೊತ ಕೊಡ್ಬೇಕೇನ್ರಿ, ಅಷ್ಟು ಟೈಮ್ ಇರುತ್ತೇನ್ರಿ ಅಂತಲೂ ಕಮೆಂಟ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಅಂದ್ರೆ ಒಬ್ಬರೊಬ್ರಿಗೆ ಗೊತ್ತಿರೋಂಗಿಲ್ಲ 30 ಪದಗಳಲ್ಲಿ ಯಾವ ರೀತಿ, 40 ಪದಗಳಲ್ಲಿ ಯಾವ ರೀತಿ ಹಿಂಗೆ ಕೊಟ್ಟಿದ್ದಾರೆ ಅಂತ ಒಬ್ರಿಗೆ ಗೊಂದಲ ಇರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ಬೇಕಂಥೇಳಿ ಒಂದು ಉತ್ತರವನ್ನು ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಈ ರೀತಿ ಒಂದು ಟೈಪ್ ಬಾಕ್ಸ್ ಹಾಕಿ ಅದರಲ್ಲಿ ಉತ್ತರಗಳನ್ನು ಬರೆದೀನಿ. ಇದು ಟೋಟಲ್ ಆಗಿ 30 ಪದಗಳಲ್ಲಿ ಆದ ಒಂದು ಉತ್ತರ ಅದ. ಇದನ್ನು ಪ್ಯಾರಾಗ್ರಾಫಲ್ಲಿ ನೀವು ಲೈನ್ ಮಾಡಿ ಪ್ಯಾರಾಗ್ರಾಫ್ ಮಾಡಿದ್ರೆ ಒಂದು 8 ಲೈನ್ ಆಗ್ಬೋದು ಉತ್ತರ. ಅದನ್ನು ನಾನು ಈ ರೀತಿ ಒಂದು ಐಡಿಯಾ ಬರಲಿ ಅಂಥೇಳಿ ಬಾಕ್ಸ್ ಟೈಪ್ ಹಾಕಿ ಅದರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನಿಮಗೆ. ಪದಗಳ ವಿಭಜನೆ ಯಾವ ರೀತಿ ಆಗ್ತದೆ 30 ಪದಗಳಲ್ಲಿ. ಮತ್ತು ಬರೆಯುವಾಗ 30 ಪದಗಳಿಗಿಂತ ಕಡಿಮೆ ಬರೆಯೋಕ್ಕೆ ಹೋಗಬೇಡ್ರಿ, 30 ಪದಗಳಿಗಿಂತ ಹೆಚ್ಚಿದ್ರೆ ನಡೀತದೆ, ಕಡಿಮೆ ಅಂತೂ ಬರೆಯೋಕ್ಕೆ ಹೋಗಬೇಡ್ರಿ ಉತ್ತರ. ಮತ್ತು 40 ಪದಗಳಲ್ಲಿ ಅದೇ ರೀತಿ ಇದು ಯಾವ ರೀತಿ 30 ಪದಗಳ ವಿಭಜನೆ ಮಾಡಿಲ್ಲ ಅದೇ ರೀತಿ 40 ಪದಗಳನ್ನು ನೀವು ಬೇಕಾದ್ರೆ ಒಂದು ಪ್ರಾಕ್ಟೀಸ್ ಮಾಡಿ ನೋಡಿರಿ. ಮತ್ತು 40 ಪದಗಳನ್ನೂ ಅದೇ ರೀತಿ ಕಡಿಮೆ ಬರೆಯೋಕ್ಕೆ ಹೋಗಬೇಡ್ರಿ, 40 ಪದಗಳಿಗಿಂತ ಹೆಚ್ಚನ್ನೇ ಬರೋಕ್ಕೆ ಟ್ರೈ ಮಾಡಿರಿ. ಅದೇ ರೀತಿ ಎಲ್ಲರೂ PDF ನೋಟ್ಸನ್ನು ಸೆಂಡ್ ಮಾಡಿರಿ ಅಂತ ಕೇಳ್ತಿದ್ದೀರಾ. ಅದಕ್ಕೆ ನಾನು ಒಂದು ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀನಿ. ಅದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು PDF ಸೆಂಡ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಉತ್ತರವನ್ನು ಬರೆಯುವಾಗ ಉಪಯುಕ್ತವಾಗಿರುವಂತಹ ಆ ಉತ್ತರಕ್ಕೆ ಬಹಳ ಮಹತ್ವವಾದ ಪದಗಳನ್ನು ಉಪಯೋಗಿಸಿ ಬರೀರಿ. ಸುಮ್ಮನೆ ಫಾಲ್ತು ರಿಪೀಟ್ ಮಾಡ್ಕೋತಾ ಹೋಗಬೇಡ್ರಿ. ಆದರೆ, ಆದ್ದರಿಂದ, ಅದನ್ನು, ಇದನ್ನು ಅಂಥೇಳಿ ರಿಪೀಟ್ ವರ್ಡ್ಸ್ ಶಬ್ದವನ್ನು ರಿಪೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಇಂಪಾರ್ಟೆಂಟ್ ವರ್ಡ್ಸ್ ಅಷ್ಟು ಯೂಸ್ ಮಾಡಿ ಚೆಂದಾಗ ಬರೆದ್ರಪ್ಪ ಅಂದ್ರೆ ನಿಮ್ಮ ಉತ್ತರ ಅಟ್ರಾಕ್ಟಿವ್ ಆಗಿರ್ಬೇಕು. ನೋಡೋರಿಗೆ ಚಲೋ ಅನ್ನಿಸ್ತಪ್ಪ ಅಂದ್ರೆ 3 ಅಂಕಗಳನ್ನು ನೀವು ಗಳಿಸ್ಕೋಬಹುದು. ಆದರೆ ಹಿಂಗೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ನಾವು ಇದರಲ್ಲಿ ತೆಗಿಬಹುದು. ಮತ್ತು ಸಮಯನೂ ಕಡಿಮೆ ಇರೋದ್ರಿಂದ ನಿಮ್ಗೆ ಎಷ್ಟು ಬರುತ್ತಲ್ಲ ಚೆನ್ನಾಗಿ ಅದಿಷ್ಟು ಬರೆಯೋಕ್ಕೆ ಪ್ರಯತ್ನ ಪಡ್ರಿ. ಇನ್ನೊಂದು ಮಾತೇನಪ್ಪ ಅಂದರೆ ಒಂದು ಪ್ರಶ್ನೆಯನ್ನು ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಎಷ್ಟು ಆ ಪ್ರಶ್ನೆ ಬಗ್ಗೆ ನಿಮ್ಗೆ ಏನೋ ಅರ್ಥ ಇರ್ಲಿಕ್ಕಪ್ಪ ಅಂದರೂ ಆ ಪ್ರಶ್ನೆ ಬಗ್ಗೆ ನಿಮ್ಗೆ ಎಷ್ಟು ಭಾಳ ಇರ್ಲಿಕ್ಕಂದ್ರೂ ಒಂದು ಸ್ವಲ್ಪರೇ ಅದರ ಪ್ರಶ್ನೆ ಅರ್ಥ ಮಾಡಿಕೊಂಡು ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಲ್ಲ ಅದನ್ನು ಒಂದು 4-5 ಲೈನಲ್ಲಿ ಬರೋಕ್ಕೆ ಪ್ರಯತ್ನ ಪಡ್ರಿ. ಆದಷ್ಟು ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಬರೀರಿ. ಒಂದು ಪ್ರಶ್ನೆನೂ ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ. ಅವೆಷ್ಟಂದ್ರೆ 30 ಪ್ರಶ್ನೆಗಳಿರ್ತಾವಲ್ಲ, 30 ಪ್ರಶ್ನೆನೂ ಉತ್ತರ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಒಂದು ಉತ್ತರ ಬರೆಯೋಕ್ಕೆ ಎಷ್ಟು ನಿಮಿಷ ಬೇಕಾಗ್ತದೆ ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ GPT TETಗೆ ಓದ್ತಾ ಇದ್ದಾರೆ ಶೇರ್ ಮಾಡಿರಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.